ನೈಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಸಿದ್ದರಾಮಯ್ಯ ಸಿಎಂ ಆದ್ರೂ ಓವರ್ಟೇಕ್ ಮಾಡ್ತಿರೋದು ಯಾರು? ಡಿಕೆ ಶಿವಕುಮಾರ್ ಡಿಸಿಎಂ ಕೋಟೆ ಕಟ್ಕೊಂಡು ಮೆರೆತಿರೋದು ಯಾರು? ಸುತ್ತಮುತ್ತಲಿನ ಪಟಾಲಾಂಗೆ ಬ್ರೇಕ್ ಬಿದ್ರಷ್ಟೇ ಸಿದ್ದು ಡಿಕೆಶಿ ಸೇಫ್. 40 ವರ್ಷದ ಅನುಭವ, ಉತ್ತಮ ಆಡಳಿತಕ್ಕೆ ಅಂಟಿದ ಕಪ್ಪು ಚುಕ್ಕೆ ಯೂರೇನಾ? ಇದೇ ಹೊತ್ತಿನ ವಿಶೇಷ. 40 ವರ್ಷಗಳ ನಿರೀಕ್ಷೆಯ ಬಳಿಕ ಆರ್ಸಿಬಿ ಐಪಿಎಲ್ ಗೆದ್ದಿತ್ತು. ಅಭಿಮಾನಿಗಳು ಕಪ್ಪು ಗೆದ್ದಂತ ಸಂಭ್ರಮದಲ್ಲಿ ತೇಲಾಡ್ತಿದ್ರು. ಆದ್ರೆ 18 ವರ್ಷಗಳ ನಿರೀಕ್ಷೆಯ ಬಳಿಕ ಕಪ್ಪು ಗೆದ್ದ ಸಂಭ್ರಮ 18 ಗಂಟೆಯೂ ಕೂಡ ಉಳಿಲಿಲ್ಲ. ಐಪಿಎಲ್ ಗೆದ್ದ ಬಳಿಕ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಾಚರಣೆ ದುರಂತದಲ್ಲಿ ಅಂತ್ಯವಾಗಿತ್ತು. ಇದರಲ್ಲಿ ಯಾರದ್ದು ತಪ್ಪಂತ ಹುಡುಕ್ತಾ ಹೊರಟ್ರೆ ಸಿದ್ದರಾಮಯ್ಯ ಡಿಕೆಶಿ ಸುತ್ತಮುತ್ತ ಇರುವಂತ ಅವ್ರ ಮೇಲೇನೆ ಬಟ್ಟು ತೋರಿಸಲಾಗ್ತಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಐಪಿಎಲ್ ಚಾಂಪಿಯನ್ಸು ಆಗಲೇಬೇಕು ಎಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸಲಾಂ ಆರ್ಸಿಬಿ, ಸಲಾಂ ಆರ್ಸಿಬಿ, ಸಲಾಂ ಆರ್ಸಿಬಿ, ಸಲಾಂ ಆರ್ಸಿಬಿ. ನಾವು ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಒಂದಲ್ಲ ಎರಡಲ್ಲ ಮೂರಲ್ಲ 18 ವರ್ಷ, ಬರೋಬ್ಬರಿ 18 ವರ್ಷಗಳಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳು ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅಂತ ಟ್ರೆಂಡ್ ಮಾಡ್ತಿದ್ರು. ಐಪಿಎಲ್ ಸೀಸನ್ ಶುರುವಾಗ್ತಿದ್ದಂತೆ ಈ ಸಲ ಕಪ್ ನಮ್ದೇ ಅನ್ನೋದು ಟ್ರೆಂಡಿಂಗ್ ನಲ್ಲಿರ್ತಾ ಇತ್ತು. ಹೀಗೆ ಅಭಿಮಾನಿಗಳು ಭಾರಿ ನಿರೀಕ್ಷೆಯಿಂದ ಕಾಯ್ತಿದ್ದ ಐಪಿಎಲ್ ಕಪ್ ಕೊನೆಗೂ ಆರ್ಸಿಬಿ ಗೆದ್ದು ಬೇಗಿತ್ತು. ಜೂನ್ 3ರಂದು ಆರ್ಸಿಬಿ ಕಪ್ ಗೆಲ್ತಿದ್ದಂತೆ ಅಭಿಮಾನಿಗಳು ರಾತ್ರಿ ಇಡೀ ಸಂಭ್ರಮಾಚರಣೆ ಮಾಡಿದ್ರು. ಅದು ಸಾಲದು ಅನ್ನೋ ರೀತಿ ಜೂನ್ 4ರಂದು ವಿಕ್ಟರಿ ಪರೇಡ್ ನಡೆಸಲು ಸಿದ್ಧರಾಗಿದ್ರು. ಇಂಥ ಗೆಲುವಿನ ಸಂಭ್ರಮ 18 ಗಂಟೆಯೂ ಉಳಿಲಿಲ್ಲ. ಗೆಲುವಿನ ಸಂಭ್ರಮಾಚರಣೆಗೆ ಸಿದ್ಧವಾಗಿದ್ದ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆಯಬಾರದ ದುರಂತ ನಡೆದು ಹೋಗಿತ್ತು. ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದ ದುರಂತವದು. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತದಲ್ಲಿ 11 ಜನ ಪ್ರಾಣ ಕಳೆದುಕೊಂಡಿದ್ರು. ಈ ಮೂಲಕ ಸಂಭ್ರಮದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿತು. ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಅಂಟುವಂತೆ ಮಾಡಿದೆ. ಸಮರ್ಥ ಆಡಳಿತಗಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಪ್ಪು ಚುಕ್ಕೆ. 40 ವರ್ಷಗಳ ರಾಜಕೀಯ ಅನುಭವದಲ್ಲಿ ಭಾರೀ ಬೇಸರ. ಸಿದ್ದರಾಮಯ್ಯ ಕರ್ನಾಟಕ ಕಂಡ ಯಶಸ್ವಿ ಮುಖ್ಯಮಂತ್ರಿಗಳಲ್ಲೊಬ್ರು. ರಾಜ್ಯದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿರೋ ಖ್ಯಾತಿ ಹೊಂದಿದ್ದಾರೆ. ಸುಮಾರು 16 ಬಾರಿ ಬಜೆಟ್ ಮಂಡನೆ ಮಾಡೋ ಮುಖೇನ ದಾಖಲೆ ಬರೆದಿದ್ದಾರೆ. ಆಡಳಿತದ ವಿಚಾರದಲ್ಲಿ ಸಿದ್ದರಾಮಯ್ಯ ನೋ ಕಾಂಪ್ರಮೈಸ್ ನೀತಿ ಅನುಸರಿಸುತ್ತಾರೆ. ರಾಜ್ಯದಲ್ಲಿ 2 ಬಾರಿ ಸಿಎಂ ಆಗಿರೋ ದಾಖಲೆ ಸಿದ್ದರಾಮಯ್ಯ ಆಗಿದೆ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಹಲವಾರು ಭಾಗ್ಯಗಳನ್ನ ಜನರಿಗೆ ನೀಡಿದ್ರು. ಈ ಮುಖೇನ ಭಾಗ್ಯರಾಮಯ್ಯ ಅನ್ನೋ ಹೆಸರನ್ನ ಪಡೆದಿದ್ರು. 2ನೇ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಥವಾಗಿ ಜಾರಿಗೆ ತರೋ ಮುಖೇನ ಗ್ಯಾರಂಟಿ ರಾಮಯ್ಯ ಆಗಿ ಹೊರ ಎಂದೂ ನಡೆದಿರಲಿಲ್ಲ. ಈಗ ನಡೆದಿರೋ ಘಟನೆಗೆ ನನ್ನ ಮನಸ್ಸಿಗೆ ತೀವ್ರ ಬೇಸರ ತರಿಸಿದೆ ಅಂತ ಹೇಳೋ ಮುಖೇನ ತಮ್ಮ ನೋವನ್ನ ಹಂಚಿಕೊಂಡಿದ್ರು. ಇದು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನಾನು ಎಮ್ ಎಲ್ ಎ ಆದಮೇಲೆ, ನನಗೆ ಹಿಂದೆ ಅದಕ್ಕಿಂತ ಹಿಂದೆ ಗೊತ್ತಿಲ್ಲ, ನಾನು ಎಮ್ ಎಲ್ ಎ ಆದಮೇಲೆ, ಮಂತ್ರಿ ಆದಮೇಲೆ, ಮುಖ್ಯಮಂತ್ರಿ ಆದಮೇಲೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಮೇಲೆ ಯಾವಾಗಲೂ ನಡೆದಿರಲಿಲ್ಲ. ಇಂಥ ಸ್ಟ್ಯಾಂಪೀಡ್ ಯಾವಾಗಲೂ ಕೂಡ ನಡೆದಿರಲಿಲ್ಲ. ನಮ್ಮೆಲ್ರಿಗೂ ಕೂಡ ಈ ಘಟನೆ ನಡೆದಿರ್ತಕ್ಕಂಥದ್ದು ಘಾಸಿಗೊಳಿಸಿದೆ. ನಡಿಬಾರದಂಥ ಘಟನೆ ನಡೆದೋಗಿದೆ. ಕಾಲ್ತುಳಿತದ ದುರಂತಕ್ಕೆ ನೇರ ಕಾರಣ ಗೋವಿಂದರಾಜು. ಸಿದ್ದರಾಮಯ್ಯ ದಿಕ್ಕು ತಪ್ಪಿಸಿದ ರಾಜಕೀಯ ಕಾರ್ಯದರ್ಶಿ. ಸಿದ್ದರಾಮಯ್ಯ ಸಮರ್ಥ ಆಡಳಿತಗಾರ ಅನ್ನೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಆದ್ರೆ ಅವರ ಸುತ್ತ ಇದ್ದಾರಲ್ಲ, ಅವರು ಸಿಎಂ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತದ ದುರಂತ ನಡೆಯೋಕೆ ನೇರ ಕಾರಣ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಗೋವಿಂದರಾಜು ನೇರ ಕಾರಣ. ಆರ್ಸಿಬಿ ಕಪ್ ಗೆದ್ದ ಬಳಿಕ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದೆಲ್ಲೆಡೆ ಅಭಿಮಾನಿಗಳು ರಾತ್ರಿ ಇಡೀ ಸಂಭ್ರಮಾಚರಣೆ ಮಾಡಿದ್ರು.
ಒಟ್ಟಿನಲ್ಲಿ RCB ಸಂಭ್ರಮಾಚರಣೆ ಬೇಡ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದ ಬಿ ದಯಾನಂದ್ ಖಂಡಿತವಾಗಿ ಹೇಳಿದ್ರು. ನಮ್ಮ ಬಳಿ ಅಭಿಮಾನಿಗಳನ್ನ ನಿಭಾಯಿಸುವಷ್ಟು ಬಲ ಇಲ್ಲ. ರಾತ್ರಿ ಇಡೀ ಪೊಲೀಸರು ಕಾರ್ಯನಿರ್ವಹಿಸಿದ್ದಾರೆ. ಬೆಳಗಿನ ಜಾವದವರೆಗೆ ಬೆಂಗಳೂರಿನಲ್ಲಿ ನಡೆದ ಸಂಭ್ರಮಾಚರಣೆ ವೇಳೆ ಯಾವುದೇ ದುರಂತ ಸಂಭವಿಸದಂತೆ ತಡೆದಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಸಂಭ್ರಮಾಚರಣೆ ಬೇಡ ಅಂತ ಹೇಳಿದ್ರು. ಆದರೆ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಗೋವಿಂದರಾಜು ಕಮಿಷನರ್ ಮಾತು ಕೇಳೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ. 3-6 ಆಗಲಿ 6-3 ಆಗಲಿ ಸಂಭ್ರಮಾಚರಣೆ ನಡೆದೇ ತೀರಬೇಕು ಅಂತ ಹಠಕ್ಕೆ ಬಿದ್ದಿದ್ರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿತ್ತು. ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಟಗಾರರಿಗೆ ಸನ್ಮಾನ ಮಾಡಿದ್ರೆ ಅದರ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಸಿಗಲ್ಲ. ಹೀಗಾಗಿ ವಿಧಾನಸೌಧದ ಎದುರು ಸನ್ಮಾನ ಮಾಡೋಣ ಅಂತ ಹೇಳಿದ್ರು. ಕಮಿಷನರ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು, ಕೇಳಲಿಲ್ಲ. RCB ಅಭಿಮಾನಿಗಳ ಕ್ರೇಜ್ ಏನು ಅನ್ನೋದು ಗೊತ್ತಿದ್ರು ಗೋವಿಂದರಾಜು ಸಿಎಂ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ರು. ಒಂದೇ ACP ವಿಭಾಗದ 2 ಕಡೆ ಬೃಹತ್ ಕಾರ್ಯಕ್ರಮ ನಡೆಸಿದ್ರೆ ಅದಕ್ಕೆ ಬಂದೋಬಸ್ತ್ ನೀಡಬೇಕಾದ ಪೊಲೀಸ್ ಸಿಬ್ಬಂದಿ ಇಲ್ಲ ಅನ್ನೋದು ಗೊತ್ತಿಲ್ಲದಂತೆ ವರ್ತಿಸಿದ ಗೋವಿಂದರಾಜು 11 ಜನರ ಸಾವಿಗೆ ಕಾರಣರಾಗಿದ್ದಾರೆ. ಇವರ ಜೊತೆಗೆ ಇನ್ನೂ ಕೆಲವು ಜನ ಸಿಎಂ ಸಿದ್ದರಾಮಯ್ಯ ಸುತ್ತ ಕೋಟೆ ಕಟ್ಟಿಕೊಂಡಿದ್ದಾರೆ. ಅವ್ರು ಯಾರು ಅನ್ನೋದನ್ನ ನೋಡೋದಾದ್ರೆ, ಸಿದ್ದರಾಮಯ್ಯರ ಪಟ್ಟ ಶಿಷ್ಯ ಅಂತ ಕರೆಸಿಕೊಳ್ಳೋ BZ ಜಮೀರ್ ಅಹಮದ್ ಖಾನ್ ಸದಾ ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಈ ಹಿಂದೆ ಯಡಿಯೂರಪ್ಪ ಸಿಎಂ ಆದ್ರೆ ಅವರ ಮನೆ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಆಗ್ತೀನಿ ಅಂತ ಹೇಳಿದ್ರು. ಇತ್ತೀಚೆಗೆ ಪಹಲ್ಗಾಮ್ ಉಗ್ರರ ದಾಳಿ ವೇಳೆ ಕೇಂದ್ರ ಸರ್ಕಾರ ಒಪ್ಪಿದ್ರೆ ಬಾಂಬ್ ಕಟ್ಟಿಕೊಂಡು ಪಾಕಿಸ್ತಾನದಲ್ಲಿ ಮಾನವ ಬಾಂಬ್ ಆಗೋಕು ಸಿದ್ಧ ಅಂತ ಹೇಳಿ ದೊಡ್ಡ ಕಾಂಟ್ರವರ್ಸಿ ಮಾಡಿದ್ರು. ಜಮೀರ್ ಎಲ್ಲಿದ್ರೆ ಅಲ್ಲೊಂದು ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಇವರು ನೀಡೋ ಎಡವಟ್ಟು ಹೇಳಿಕೆಗಳು ಸರ್ಕಾರಕ್ಕೆ ಭಾರಿ ಡ್ಯಾಮೇಜ್ ಮಾಡ್ತಿವೆ. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರೋ ನಜೀರ್ ಅಹಮದ್ ಸಿಎಂ ಸುತ್ತಲೂ ಪ್ರದಕ್ಷಿಣೆ ಹಾಕ್ತಿರ್ತಾರೆ. ಸಿಎಂ ಎಲ್ಲಿದ್ರೆ ಅಲ್ಲಿ ನಜೀರ್ ಅಹಮದ್ ಅಲ್ಲಿ ಕಾಯಂ ಗೆಸ್ಟ್. MLC ಆಗಿರೋ ನಜೀರ್ ಅಹಮದ್ ಸಿದ್ದರಾಮಯ್ಯ ಬಳಿ ಯಾರು ಸುಳಿಯದಂತೆ ನೋಡಿಕೊಳ್ತಾರೆ. ಇವರಿಗೆ ಅದ್ಯಾವ ಕಾರಣಕ್ಕೆ ರಾಜಕೀಯ ಕಾರ್ಯದರ್ಶಿ ಸ್ಥಾನಮಾನ ಸಿಕ್ಕಿದೆಯೋ ಆ ದೇವರೇ ಬಲ್ಲ. ಇನ್ನು ಸಿದ್ದರಾಮಯ್ಯ ಇಮೇಜ್ಗೆ ಡ್ಯಾಮೇಜ್ ಮಾಡ್ತಿರೋ ಮತ್ತೊಬ್ಬ ಪಟಾಲಂ ಸದಸ್ಯ ಅಂದ್ರೆ ಅವರು ಬಸವರಾಜ ರಾಯರೆಡ್ಡಿ. ಬಸವರಾಜ ರಾಯರೆಡ್ಡಿ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದರು. ರಾಯರೆಡ್ಡಿ ಸಿಎಂ ಆರ್ಥಿಕ ಸಲಹೆಗಾರರಾಗಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರರಾಗಿದ್ದುಕೊಂಡು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ವಿಪಕ್ಷಗಳ ನಾಯಕರಿಗೆ ಪ್ರಬಲ ಅಸ್ತ್ರವಾಗಿದೆ. ಸಿಎಂ ಆರ್ಥಿಕ ಸಲಹೆಗಾರರೇ ಗ್ಯಾರಂಟಿ ಸ್ಕೀಮ್ ನಿಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಸರ್ಕಾರ ನಾಮಕೆ ವಾಸ್ತಿಗೆ ಗ್ಯಾರಂಟಿ ಸ್ಕೀಮ್ಗಳನ್ನ ತಂದಿದೆಯಾ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡೋಕೆ ಮೂಲ ಕಾರಣ ಬಸವರಾಜ ರಾಯರೆಡ್ಡಿ ನೀಡಿದ್ದ ಗ್ಯಾರಂಟಿ ಸ್ಕೀಮ್ಗಳ ಕುರಿತ ಹೇಳಿಕೆ. ಇನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಸೂಪರ್ ಸಿಎಂ ಅಂತಲೇ ಕರೆಸಿಕೊಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸುತ್ತ ಹೀಗೆ ಒಂದು ಪಟಾಲಂ ಸುತ್ತಕೊಂಡಿದೆಯೋ ಅದೇ ರೀತಿ DCM DK ಸುತ್ತಲೂ ಕೂಡ ಕೆಲವರು ಕೋಟೆಯನ್ನ ಕಟ್ಕೊಂಡಿದ್ದಾರೆ. ಇವರು ಮಾಡ್ತಿರುವಂತ ಡ್ಯಾಮೇಜ್ ಅಷ್ಟಿಷ್ಟಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರೋದಕ್ಕೆ DK ಶಿವಕುಮಾರ್ ಪಟ್ಟಂತ ಶ್ರಮ ಎಲ್ರಿಗೂ ಗೊತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ DKಶಿ ಸುತ್ತ ಇರುವಂತ ಒಂದಿ ಮಾಗದರು ಅವರ ಹೆಸರನ್ನ ಹಾಳು ಮಾಡ್ತಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ. DK ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ಗೆ ಮಾತ್ರವೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್, ಕಾಂಗ್ರೆಸ್ನ ಚಾಣಕ್ಯ, ರಾಜಕೀಯ ತಂತ್ರಗಾರಿಕೆ ಮಾಡೋದ್ರಲ್ಲಿ ನಿಪುಣ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತಿದ್ದ ವೇಳೆ ಕನಕಪುರ ಬಂಡೆಯಂತೆ ಕಾಂಗ್ರೆಸ್ಗೆ ಆಸರೆಯಾಗಿದ್ದ DK ಶಿವಕುಮಾರ್. ಸಿದ್ದರಾಮಯ್ಯರಷ್ಟೇ ಮಾಸ್ ಲೀಡರ್. ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗ ಹೈಕಮಾಂಡ್ಗೆ ಮೊದಲು ನೆನಪಿಗೆ ಬರೋದೇ DK ಶಿವಕುಮಾರ್. ಕಾಲೇಜು ದಿನಗಳಿಂದಲೂ ನಾಯಕತ್ವದ ಗುಣ ಬೆಳೆಸಿಕೊಂಡು ಬಂದಿದ್ದಾರೆ.
ಇದೇ ಅವರ ದೊಡ್ಡ ಬಲ. ತಾವೆದುರಿಸಿದ ಮೊದಲ ಚುನಾವಣೆಯಲ್ಲಿ ಅವರ ಎದುರಾಳಿ ಆಗಿದ್ದಿದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ. ಮೊದಲ ಚುನಾವಣೆ ಸೋತರು, ಆ ಬಳಿಕ ಎದುರಿಸಿದ ಎಲ್ಲಾ ಚುನಾವಣೆಗಳಲ್ಲೂ ಗೆದ್ದಿದ್ದಾರೆ. ಆರಂಭದಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬರ್ತಿದ್ದ ಡಿಕೆ ಶಿವಕುಮಾರ್ ಬಳಿಕ ಕ್ಷೇತ್ರ ಮರು ವಿಂಗಡಣೆ ಆದ ಬಳಿಕ ಸಾತನೂರು ವಿಧಾನಸಭಾ ಕ್ಷೇತ್ರದ ಬದಲು ಕನಕಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಬಂದಿದ್ರು. ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಹವಾ ಹೇಗಿದೆ ಅಂದ್ರೆ ಕೇವಲ ನಾಮಪತ್ರ ಸಲ್ಲಿಸಿ ಬಂದ್ರೆ ಸಾಕು, 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಡಿಕೆ ಶ್ರೀ ಗೆಲ್ಲೋದು ಪಕ್ಕ. ಅಷ್ಟರ ಮಟ್ಟಿಗೆ ಕ್ಷೇತ್ರದ ಜನರ ಪ್ರೀತಿ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಥ ಡಿಕೆ ಶಿವಕುಮಾರ್ ಸುತ್ತ ಕೂಡ ಕೆಲವರು ಕೋಟೆ ಕಟ್ಟಿಕೊಂಡಿದ್ದಾರೆ. ಅವರನ್ನ ದಾಟದೆ ಡಿಕೆ ಶ್ರೀಯನ್ನ ಭೇಟಿ ಮಾಡೋಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ. ಇಂತಹವರಿಂದಾಗಿಯೇ ಕಾಲ್ತುಳಿತ ದುರಂತ ಸಂಭವಿಸಿದೆ. ಡಿಕೆ ಶಿವಕುಮಾರ್ಗೆ ಕಂಟಕ ಪ್ರಾಯರಾದ ಆಪ್ತರು. ಕಾಂಗ್ರೆಸ್ ಟ್ರಬಲ್ ಶೂಟರ್ಗೆ ಆಪ್ತರಿಂದಲೇ ಟ್ರಬಲ್. ಡಿಕೆ ಶಿವಕುಮಾರ್ಗೂ ಕೂಡ ಸಿದ್ದರಾಮಯ್ಯರಂತೆ ಅವರ ಆಪ್ತರೇ ಕಂಟಕವಾಗಿದ್ದಾರೆ. ಕಾಂಗ್ರೆಸ್ ಟ್ರಬಲ್ ಶೂಟರ್ಗೆ ಆಪ್ತರೇ ಟ್ರಬಲ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಟ್ರಬಲ್ ಶೂಟರ್ ಆಪ್ತರು ಕೊಡ್ತಿರೋ ಟ್ರಬಲ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಗೊತ್ತಾಗದೆ ಚಿಂತೆಗೆ ಬಿದ್ದಿದ್ದಾರೆ. ಹಾಗಿದ್ರೆ ಡಿಕೆ ಶ್ರೀ ಪಟಾಲಂನಲ್ಲಿರೋರು ಯಾರು ಅಂತ ನೋಡೋದಾದ್ರೆ, ಡಿಕೆ ಶಿವಕುಮಾರ್ ಪಟಾಲಂ ಲಿಸ್ಟ್ನಲ್ಲಿ ಮೊದಲಿಗೆ ಕಾಣಿಸಿಕೊಳ್ಳೋದೇ ಪರಿಷತ್ ಸದಸ್ಯ ರವಿ. ಡಿಕೆ ಶ್ರೀ ಎಲ್ಲಿದ್ರೆ ರವಿ ಅಲ್ಲಿರ್ತಾರೆ. ಜೂನ್ 4ರಂದು ಆರ್ಸಿಬಿ ತಂಡಕ್ಕೆ ಸ್ವಾಗತ ಕೋರಿದ ಡಿಕೆ ಶ್ರೀ ಜೊತೆಗೆ ರವಿ ಕಾಣಿಸಿಕೊಂಡಿದ್ರು. ಆರ್ಸಿಬಿ ಟೀಮ್ ಜೊತೆಗಿನ ಅವರ ಫೋಟೋ ಫುಲ್ ವೈರಲ್ ಆಗಿತ್ತು. ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ರವಿ ಮಿಂಚಿದ್ರು. ಒಳ್ಳೆ ಕಾರಣಕ್ಕಾಗಿ ಅಲ್ಲ, ಬೇಡದ ಕಾರಣಕ್ಕೆ. ರಾಜ್ಯ ಸರ್ಕಾರ ಪ್ರಚಾರದ ಗೀಳಿಗೆ ಆರ್ಸಿಬಿ ತಂಡಕ್ಕೆ ಸನ್ಮಾನ ಮಾಡಿದೆ ಅನ್ನೋ ಹೆಸರು ಬರೋಕೆ ಮೂಲ ಕಾರಣ ಆರ್ಸಿಬಿ ತಂಡದ ಜೊತೆಗೆ ರವಿ ತೆಗೆಸಿಕೊಂಡಿದ್ದ ಫೋಟೋ. ಅಲ್ಲದೆ ಡಿಕೆ ಶಿವಕುಮಾರ್ ವಹಿಸಿಕೊಂಡಿರೋ ಇಲಾಖೆಗಳಲ್ಲಿ ಸದಾ ಮೂಗು ತೂರಿಸ್ತಾರೆ. ಇನ್ನು ಬಿಜೆಪಿ ಸರ್ಕಾರದಲ್ಲಿದ್ದಾಗ ರಾಮನಗರದಲ್ಲಿ ವೈದ್ಯಕೀಯ ಕಾಲೇಜು ಉದ್ಘಾಟನೆ ವೇಳೆ ಅಶ್ವಥ್ ನಾರಾಯಣ್ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ರು. ಇದಕ್ಕೆ ಮೂಲ ಕಾರಣವೇ ಈ ರವಿ. ಇವರಿಂದ ಡಿಕೆಶಿಗೆ ಆಗ್ತಿರೋ ಡ್ಯಾಮೇಜ್ ಊಹಿಸಲಾಗದು. ಡಿಕೆಶಿ ಪಟಾಲಂನಲ್ಲಿರೋ ಮತ್ತೊಬ್ಬ ವ್ಯಕ್ತಿಯೇ ಮೊಹಮ್ಮದ್ ನಲ್ಪಾಡ್ ಬಗ್ಗೆ ಹೇಳೋ ಹಾಗೆ ಇಲ್ಲ ಬಿಡಿ. ಇನ್ನೂ ಅಧಿಕಾರವೇ ಸಿಕ್ಕಿಲ್ಲ, ಆಗಲೇ ಅವರ ಮದ ಹೇಗಿದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಪಬ್ನಲ್ಲಿ ಯಾರ ಮೇಲೋ ಹಲ್ಲೆ ಮಾಡಿದ್ದ ಕೀರ್ತಿ ನಲ್ಪಾಡ್ಗಿದೆ. ಅಲ್ಲದೆ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿದ್ದ ವೇಳೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಎಸಗಿದ್ದ ಆರೋಪ ಕೇಳಿ ಬಂದಿತ್ತು. ಡಿಕೆಶಿ ಡಿಸಿಎಂ ಆದ ಬಳಿಕ ನಲ್ಪಾಡ್ ಸೂಪರ್ ಡಿಸಿಎಂ ರೀತಿ ವರ್ತನೆ ಮಾಡ್ತಿದ್ದಾರೆ. ಡಿಕೆಶಿಗೆ ಡ್ಯಾಮೇಜ್ ಮಾಡ್ತಿರೋ ಮತ್ತೊಬ್ಬರು ಅಂದ್ರೆ ಅವರು ವಿನಯ್ ಕಾರ್ತಿಕ್. ಡಿಕೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ವಿನಯ್ ಕಾರ್ತಿಕ್ ಕಾರಣದಿಂದಾಗಿಯೇ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಮಾಡಿದ್ರು ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಇನ್ನು ಡಿಕೆಶಿ ಮತ್ತೊಬ್ಬ ಆಪ್ತ ರಘುನಂದನ್ ರಾಮಣ್ಣ ಡಿಕೆ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ. ಡಿಕೆ ಎಲ್ಲಿದ್ರು ಅವರು ಅಲ್ಲಿರ್ತಾರೆ. ತಮ್ಮನ್ನ ಭೇಟಿ ಮಾಡಿದ್ರೆ ಡಿಕೆಶಿಯನ್ನ ಭೇಟಿ ಮಾಡಿದಂತೆ ಅಂತ ಹೇಳಿಕೊಳ್ತಾರೆ ಅಂತ ಕೆಲವರು ಆರೋಪಿಸಿದ್ದಾರೆ. ವಿಜಯ್ ಮುಳುಗುಂದ್ ಡಿಕೆಶಿ ಪಟಾಲಂನ ಮತ್ತೊಬ್ಬ ಸದಸ್ಯ. ಕೆಪಿಸಿಸಿ ಕಾರ್ಯದರ್ಶಿಯಾಗಿರೋ ವಿಜಯ್ ಮುಳುಗುಂದ ಡಿಕೆಶಿ ನೆರಳಿನಂತೆ ಕೆಲಸ ಮಾಡ್ತಿರೋ ಆರೋಪ ಕೇಳಿ ಬರ್ತಿದೆ. ಡಿಕೆಶಿಯ ಪಟ್ಟ ಶಿಷ್ಯ ಅಂದ್ರೆ ಅದು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್. ವಿವಾದಗಳಿಗೆ ಮತ್ತೊಂದು ಹೆಸರೇ ಶಿವಗಂಗಾ ಬಸವರಾಜ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ, ಡಿಕೆಶಿ ರಾಜ್ಯದ ಸಿಎಂ ಆಗ್ತಾರೆ ಅಂತ ಹೇಳಿಕೆ ಕೊಟ್ಟು ದೊಡ್ಡ ವಿವಾದ ಹುಟ್ಟು ಹಾಕಿದ್ರು. ಶಿವಗಂಗಾ ಬಸವರಾಜ್ ನೀಡಿದ್ದ ಹೇಳಿಕೆಯಿಂದ ಪಕ್ಷಕ್ಕೆ ಆದ ಹಾನಿ ಸರಿಪಡಿಸಲು ರಾಜ್ಯ ನಾಯಕರು ಸುಸ್ತು ಹೊಡೆದು ಹೋಗಿದ್ರು. ಡಿಕೆಶಿಯ ಪರಮಾಪ್ತ ಅಂದ್ರೆ ಅದು ಶಾಸಕ ವಿನಯ್ ಕುಲಕರ್ಣಿ. ವಿದ್ಯಾರ್ಥಿ ನಾಯಕರಾಗಿದ್ದ ಕಾಲದಿಂದಲೂ ಡಿಕೆಶಿ ವಿನಯ್ ಕುಲಕರ್ಣಿ ಪರಮಾಪ್ತರಾಗಿದ್ದಾರೆ. ಈಗ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗೋ ಆತಂಕ ಎದುರಿಸುತ್ತಿದ್ದಾರೆ. ಡಿಕೆಶಿ ಪಟಾಲಂನಲ್ಲಿರೋ ಮತ್ತೊಬ್ಬ ಸದಸ್ಯ ಅಂದ್ರೆ ಅದು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್. ಕಳೆದ ವಾರ ನಡೆದಿದ್ದ ಹೇಮಾವತಿ ನಾಲೆ ಕಿರಿಕಿಗೆ ಮೂಲ ಕಾರಣ ರಂಗನಾಥ್. 2 ಜಿಲ್ಲೆಗಳ ಜನರ ನಡುವೆ ಬೆಂಕಿ ಹಚ್ಚಿ ಅದರಲ್ಲಿ ಚಳಿ ಕಾಯಿಸಿಕೊಳ್ಳೋ ಕೆಲಸ ಮಾಡಿದ್ರು. ಇನ್ನು ಡಿಕೆಶಿ ಸಹೋದರ ಡಿಕೆ ಸುರೇಶ್ ಅವರ ಎಲ್ಲಾ ಇಲಾಖೆಗಳಲ್ಲಿ ಮೂಗು ತೂರಿಸ್ತಾರೆ ಅನ್ನೋ ಹೆಸರು ಮಾಡಿದ್ದಾರೆ. ಡಿಕೆಶಿ ಪಟಾಲಂನಲ್ಲಿ ಗುರುತಿಸಿಕೊಂಡಿರೋ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಆಗಾಗ ವಿವಾದಾತ್ಮಕ ಹೇಳಿಕೆ ನೀಡಿ ಡಿಕೆಶಿಗೆ ಡ್ಯಾಮೇಜ್ ಮಾಡ್ತಿದ್ದಾರೆ.
ಕಾಲ್ತುಳಿತ ದುರಂತ, ಸಿಎಂ ಡಿಸಿಎಂಗೆ ನಿಜವಾದ ವೇಕಪ್ ಕಾಲ್. ಈಗಲೂ ಎಚ್ಚೆತ್ತುಕೊಳ್ಳದೆ ಹೋದರೆ ಮಾಸ್ ಲೀಡರ್ಸ್ಗೆ ಕಷ್ಟ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಲಿನ ಆಸ್ತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವರಿಬ್ಬರು ರಾಜ್ಯದ ಪಾಲಿನ ಅತಿ ದೊಡ್ಡ ಮಾಸ್ ಲೀಡರ್ಸ್. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಇವರಿಬ್ಬರ ಕೊಡುಗೆಯನ್ನ ಯಾರೂ ಮರೆಯಲಿಕ್ಕಿಲ್ಲ. ಅದರಲ್ಲೂ ಇಡೀ ದೇಶದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದ್ದ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆಶಿ, ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಗೆಲುವಿನ ಟಾನಿಕ್ ನೀಡಿದ್ರು. ಗ್ಯಾರಂಟಿ ಯೋಜನೆಗಳ ಭರವಸೆ ನೀಡಿ ಪಕ್ಷಕ್ಕೆ ಅಧಿಕಾರ ತಂದುಕೊಟ್ಟಿದ್ರು. ಈ 2 ವರ್ಷಗಳಲ್ಲಿ ಸಾಕಷ್ಟು ಏಳು ಬೀಳಿನ ನಡುವೆ ರಾಜ್ಯ ಸರ್ಕಾರ ಚೆನ್ನಾಗಿಯೇ ಆಡಳಿತ ನಡೆಸಿದೆ. ಇದರ ಕೀರ್ತಿ ಸಿಎಂ ಡಿಸಿಎಂ ಇಬ್ಬರಿಗೂ ಸಲ್ಲುತ್ತೆ. ಹೀಗೆ ಸಮರ್ಥವಾಗಿ ಸರ್ಕಾರ 2 ವರ್ಷ ಪೂರ್ಣಗೊಳಿಸಿತ್ತು. ಕಳೆದ ವಾರ ಸರ್ಕಾರಕ್ಕೆ 2 ವರ್ಷ ತುಂಬಿದ್ದಕ್ಕೆ ಭರ್ಜರಿ ಕಾರ್ಯಕ್ರಮ ಕೂಡ ಮಾಡಿದ್ರು. ಹೀಗೆ ಸಮರ್ಥವಾಗಿ 2 ವರ್ಷ ಪೂರೈಸಿದ ಸಂತಸ ಮರೆಯೋ ಮುನ್ನವೇ ಬೆಂಗಳೂರಿನಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿದೆ. ಇದಕ್ಕೆ ಮೂಲ ಕಾರಣ ಸಿಎಂ ಡಿಸಿಎಂ ಸುತ್ತ ಇರೋ ಪಟಾಲಂ ನೇರ ಕಾರಣ. ಪೊಲೀಸರು ಎಷ್ಟೇ ಹೇಳಿದ್ರು ಸಿದ್ದರಾಮಯ್ಯ ಡಿಕೆಶಿ ದಿಕ್ಕು ತಪ್ಪಿಸಿ ದುರಂತಕ್ಕೆ ಕಾರಣರಾಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರೋ ಕಾಲ್ತುಳಿತ ದುರಂತ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಈಗಲೇ ಎಚ್ಚೆತ್ತು ತಮ್ಮ ಸುತ್ತ ಇರೋ ಪಟಾಲಂ ದೂರ ಇಡದೆ ಹೋದ್ರೆ ಇಬ್ಬರು ಮಾಸ್ ಲೀಡರ್ಗಳಿಗೆ ಸಂಕಷ್ಟ ಎದುರಾಗೋದು ಕಟ್ಟಿಟ್ಟ ಬುತ್ತಿ. ಬೆಂಗಳೂರಿನ ಕಾಲ್ತುಳಿತ ದುರಂತ ನಾವಾಗಿ ನಾವೇ ಮಾಡಿದ್ದು ಅನ್ನೋದನ್ನ ಎಲ್ರೂ ಒಪ್ಪಲೇಬೇಕು. ಪೊಲೀಸರು ನೀಡಿದ್ದ ಎಚ್ಚರಿಕೆಯನ್ನ ಕಡೆಗಣಿಸಿದಂತ ಪರಿಣಾಮ 11 ಜನ ಬಾರದ ಲೋಕಕ್ಕೆ ಹೋಗಿದ್ದಾರೆ. ಇದಕ್ಕೆ ಸಿಎಂ ಡಿಸಿಎಂ ಸುತ್ತ ಸೇರ್ಕೊಂಡಿರುವಂತ ಒಂದಿ ಮಾಗದರು ಕಾರಣರಾಗಿದ್ದಾರೆ. ಹೀಗಾಗಿ ಈ ಘಟನೆಯಿಂದ ಎಚ್ಚೆತ್ತು ಸಿಎಂ ಮತ್ತು ಡಿಸಿಎಂ ತಮ್ಮ ಆಪ್ತರನ್ನ ದೂರ ಇಡೋ ಕೆಲಸವನ್ನ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.